Hi guys, welcome back to my YouTube channel. ಸೊ ಇವತ್ತು ನನ್ನ ವ್ಲಾಗಿನ ಕಂಟೆಂಟ್ ಏನು ಅಂತ ನಾನು ಹೇಳಲ್ಲ. ನಮ್ಮ ಮನೇಲಿ ಏನೋ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ಸೊ ನೀವೇ ನನ್ನ ವ್ಲಾಗ್ ನೋಡಿ ಏನು ಅಂತ ತಿಳ್ಕೊಳ್ಳಿ. ಆ್ಯಂಡ್ ಅದು ರೆಸಿಪಿ ಕೂಡ ನಾನು ಹೇಳ್ತೀನಿ ನಿಮಗೆ. ಸೊ ಕಮ್ ಲೆಟ್ಸ್ ಗೋ. ಸೊ ನಾ ಮಾಡ್ತಾ ಇದ್ದಿರೋ ಫಸ್ಟ್ ರೆಸಿಪಿ ಹೆಸರು ಗಲ್ಗಲ ಅಂತ. ಸೊ ಅದಕ್ಕೆ ನಾವು ಫಸ್ಟು ಮೈದಾ ಹಸಿಟ್ಟನ್ನ ತಗೊಂಡು ಜಡಿ ಇಟ್ಕೋಬೇಕು. ಸೊ ನೋಡ್ತಾ ಇರ್ಬೋದು ನೀವು, ನಾವು ಜಡಿ ಹಿಡಿತಾ ಇದ್ದೀರಿ. ಅಂದರೆ ನಾನು ಮಾಡಿದೆ ಅಂತ ನಾನು ಹೇಳಲ್ಲ, ಜಸ್ಟ್ ನಮ್ಮಮ್ಮಗೆ ನಾನು ಹೆಲ್ಪ್ ಮಾಡಿದೆ. ಎಲ್ಲ ಹೆಲ್ಪರ್ಸ್ ನಮ್ಮಮ್ಮನೇ ಮಾಡಿದ್ದು, ಆಲ್ ಆರ್ ಹೆಲ್ಪರ್ಸ್ ಅಷ್ಟೇ. ಮೈದಾ ಹಸಿಟ್ಟು ಆದಮೇಲೆ ನಾವು ಅಕ್ಕಿ ಹಸಿಟ್ಟನ್ನ ತೊಗೊಬೇಕು. ಅಕ್ಕಿ ಹಸಿಟ್ಟನ್ನು ಅದೇ ಥರ ಸೇಮ್ ಜಡಿ ಹಿಡ್ಕೊಂಡು ಹಾಕ್ಕೊಬೇಕು ನಾವು. ಆ್ಯಂಡ್ ನಾವು ಮೈದಾ ಹಸಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ತೊಗೊಬೇಕು ಅಕ್ಕಿ ಹಸಿಟ್ಟನ್ನ. ಅದಾದಮೇಲೆ ಒಂದು ಬಾಣಲಿ ತೊಗೊಂಡ್ವಿ. ಬಾಣಲಿ ತೊಗೊಂಡು 4 ಮೊಟ್ಟೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ವಿ. ಬೀಟ್ ಮಾಡಿದಾದಮೇಲೆ ಶುಗರ್ ಹಾಕಿದ್ವಿ. ಶುಗರ್ ಹಾಕ್ಬಿಟ್ಟು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡಬೇಕು ನಾವು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯಿತು ನಾವು. ಅಲ್ಲಿ ಮಿಸ್ಟೇಕ್ ಮಾಡಿದ್ದೆ ನಾವು ಅದು, ಬಿಕಾಸ್ ಶುಗರ್ ಪೌಡರ್ ಹಾಕಬೇಕಾಗಿತ್ತು ನಾವು, ಬಟ್ ನಾವು ನಾರ್ಮಲ್ ಶುಗರ್ ಹಾಕ್ಬಿಟ್ವಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತಿದ್ರೆ ಪ್ಲೀಸ್ ಶುಗರ್ ಪೌಡರ್ ಹಾಕ್ಕೊಳ್ಳಿ, ಸೊ ದಟ್ ನಿಮ್ಗೆ ಈಸಿ ಆಗ್ಬೋದು. ಸೊ ಯಾಕಂದರೆ ನಾವು ತುಂಬ ಕಷ್ಟ ಬಿಟ್ಬಿಟ್ರಿ ಆ ಶುಗರ್ನ ಕರಗೋಸೋ ಅಷ್ಟೊತ್ತಿಗೆ. ಸೊ ಆಲ್ಮೋಸ್ಟ್ ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಅಕ್ಕ, ನಾನು, ಜನನಿ ಸಹ ಮೌಲ್ವಿಗೂ ಕೂತ್ಕೊಂಡು ಮಿಕ್ಸ್ ಮಾಡಿಬಿಟ್ಟ. ಸೊ ಮಾಡಿ ಮಾಡಿ ಎಲ್ಲ ಕೈ ನೋವು ಬಂದುಬಿಟ್ಟಿತ್ತು ಅಲ್ಲಿಗೆ. ಸೊ ಬೆಟರ್ ಶುಗರ್ ಪೌಡರ್ ಇಸ್ ಗುಡ್ ಫಾರ್. ಬಾ ಇದೊಂದು ಮುಂಗರಿ ಇದು. ಅದಾದಮೇಲೆ ಕೋಕೋನಟ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಹಾಕ್ಬಿಟ್ಟು ನೀಟಾಗಿ ಸ್ಪೂನ್ ಅಥವಾ ಸೌಟ್ ಏನಾದರೂ ತೊಗೊಂಡು ನೀಟಾಗಿ ಪ್ರೆಸ್ ಮಾಡಿ ಅದ್ರದ್ದು ಜ್ಯೂಸನ್ನ ತೊಗೊಬೇಕು ನಾವು. ದೆನ್ ಆ ಜ್ಯೂಸನ್ನ ಸ್ವಲ್ಪ ನಾವು ಕಲಿಸ್ಕೊಂಡಿದ್ದ ಬಾಣಲಿಗೆ ಹಾಕ್ಕೊಂಡು ದೆನ್ ನಾವು ಜಡಿ ಹಿಡ್ದಿರ್ತಾರಲ್ವ ಹಸಿಟ್ಟನ್ನ, ದೆನ್ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಸಿಟ್ಟು ಕಲಿಸ್ತೀರಲ್ವ ಆ ಥರ ನೀಟಾಗಿ ಕೈಯಲ್ಲಿ ಅದು ಗಟ್ಟಿ ಆಗೋ ತನಕ, ಹಸಿಟ್ಟು ಥರ ಆಗೋ ತನಕ ನೀಟಾಗಿ ಕಲಿಸ್ಬೇಕು ನಾವು. ಹಸಿಟ್ಟು ಥರ ಆಗಿದಾದಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ರೌಂಡ್ ಅಪ್ ಮಾಡಿ ಇಟ್ಕೊಬೇಕು. ಬಿಸಿನಾ ಉಫ್ ಮಾಡು, ಉಫ್. ಅದಾದಮೇಲೆ ಆ ಸೀಟ್ನ ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾಗಿತ್ತು. ಸೊ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಮನೇಲಿ ಬಸ್ಸಾರು ಮಾಡಿದರು. ಸೊ ಅಫ್ಕೋರ್ಸ್ ಎಲ್ಲರಿಗೂ ಬೋರ್ ಆಗುತ್ತೇನೋ ಬಸ್ಸಾರು, ಬಟ್ ಮೇ ಬಿ ನನಗಿಷ್ಟ. ಸೊ ಇಟ್ ವಾಸ್ ನೈಸ್. ಆ್ಯಕ್ಚುಲಿ ಚೆನ್ನಾಗಿದೆ. ಮಾಡೋದೇ ಚೆನ್ನಾಗಿ ಓಕೆ ಅಂದರೆ ಏನು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಏನಂದರೆ ಒಂದು ಫೋಕ್ ತೊಗೊಂಡು ಅದಕ್ಕೆ ಹಿಂದೆ ಮುಂದೆ ಎಲ್ಲ ತುಪ್ಪ ಹಾಕ್ಬಿಟ್ಟು, ಸೊ ಆ ರೌಂಡಾಗಿರುತ್ತಲ್ವ ಅದನ್ನು ನೀಟಾಗಿ ಒಂದೇ ಸೈಜಲ್ಲಿ ಇಟ್ಕೊಬೇಕು ಅದನ್ನು. ಸೊ ಅದನ್ನು ಫೋಕ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿ ನೀಟಾಗಿ ರೋಲ್ ಮಾಡಿ ಎತ್ತಿ ಇಟ್ಟರೆ ಸಾಕು, ಅಷ್ಟೇ. ಇಟ್ಸ್ ವೆರಿ ಈಸಿ, ಬಟ್ ಅದು ಎಷ್ಟು ಮಾಡಿರ್ತೀರೋ ಅಷ್ಟು ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಬಟ್ ನಾವು ಎಲ್ಲರೂ ಸೇರ್ಕೊಂಡು ಮಾಡಿದ್ದಕ್ಕೆ ಇಟ್ ವೆಂಟ್ ಸೂನ್ ಅಷ್ಟೇ. ದೆನ್ ಅದನ್ನೆಲ್ಲ ಮಾಡಿಟ್ಬಿಟ್ಟು ಸ್ಟವ್ ಮೇಲೆ ಎಣ್ಣೆ ಇಟ್ಟು
ಅದಕ್ಕೆ ಅದು ಕಾಯೋ ತನಕ ಸುಮ್ಮನೆ ಇದ್ಬಿಟ್ಟು ದೆನ್ ಯು ಹ್ಯಾವ್ ಟು ಅದನ್ನೆಲ್ಲ ತೊಗೊಂಡು ಹಾಕಿ, ಅಂದರೆ ಅಷ್ಟಷ್ಟೇ ಸ್ವಲ್ಪ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಅಂಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೀಟಾಗಿ ಎಷ್ಟು ಫ್ಲೇಮ್ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಬೇಕು, ಬಿಕಾಸ್ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಅದು ಫುಲ್ ರೋಸ್ಟ್ ಆಗಿಬಿಡುತ್ತೆ. ಸೊ ಕಮ್ಮಿ ಫ್ಲೇಮ್ ಇಟ್ಕೊಂಡು ವಿ ಹ್ಯಾವ್ ಟು ಡೂ ಇಟ್. ಸೊ ನೀವು ನೋಡ್ತಾ ಇರ್ಬೋದು, ಆಗಾಗ ಎತ್ತಿ ಅದನ್ನು ಫುಲ್ ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಅದು ಒಂದೇ ಜಾಗದಲ್ಲಿ ರೋಸ್ಟ್ ಆಗಬಾರ್ದು ಅಂತ. ಸೊ ದಟ್ ಫುಲ್ ಓವರಾಲ್ ಫುಲ್ ಇದಾಗಬೇಕು ಅಂತ. ಸೊ ಆಗಾಗ ದೆನ್ ನಿಮ್ಮ ನೋಡ್ತಾ ಇದ್ದಂಗೆ ನಿಮ್ಗೆ ಅನಿಸುತ್ತೆ ಅದು ಬೆಂದಿದೆ ಅಂತ, ಯಾಕಂದರೆ ಅದು ಒಂದು ಸ್ವಲ್ಪ ಬ್ರೌನಿಷ್ ಆಗ್ತಾ ಇದ್ದಂಗೆ ನಿಮಗೆ ಅದು ಬೆಂದಿದೆ ಅಂತ ಅನಿಸುತ್ತೆ. ಸೊ ಅದು ಅಂದಿದ ತಕ್ಷಣ ನೀವು ಎತ್ಬಿಡ್ಬೋದು. ಸೊ ಈಗ ಗಲಗಲ ಈಗ ನಮಗೆ ಸವಿಯಲು ಸಿದ್ಧ. ಸೊ ಆ್ಯಕ್ಚುಲಿ ನಾನು ತಿಂದು ನೋಡಿದೆ, ಸಕ್ಕತ್ತಾಗಿತ್ತು, ಸೂಪರಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಯು ನೋ ವಾಟ್ ಗೈಸ್, ನಾನು ಮಾಡಿದೆ ಸ್ವಲ್ಪ, ಅಂದರೆ ಯೂಶ್ವಲಿ ಎವ್ರಿ ವರ್ಷ ಮಾಡಿದಾಗ ನಾನು ಆ ಫೋಕದ್ದು ಮಾತ್ರ ಮಾಡ್ತಾಯಿದ್ದೆ. ದಿಸ್ ವಾಸ್ ದ ಫಸ್ಟ್ ಇಯರ್ ನಾನು ಕೂತ್ಕೊಂಡು ಅದನ್ನು ಫ್ರೈ ಎಲ್ಲ ಮಾಡಿದ್ದು, ಅಂದರೆ ಎಣ್ಣೆಯಲ್ಲಿ ಫುಲ್ ಖುಷಿಯಾಗೋಯಿತು ನನಗೆ, ಬಿಕಾಸ್ ಫಸ್ಟ್ ಟೈಮ್ ಏನೋ ಹೊಸ್ದಾಗಿ ಕಲ್ತ್ಕೊಂಡು ಮಾಡಿದ್ದೀನಿ ಅಂತ ಐ ಫೆಲ್ಟ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಗಲ್ಗಲ್ ಆದಮೇಲೆ ಆ್ಯಸ್ ಯೂಶ್ವಲ್ ರೋಸ್ ಕುಕೀಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಿ. ಸೊ ರೋಸ್ ಕುಕೀಸ್ಗೂ ಸೇಮ್ ಫಸ್ಟು ಮೈದಾನ ತೊಗೊಂಡು ಜಡಿ ಹಿಡಿದ್ರಿ, ಅದಾದಮೇಲೆ ಅಕ್ಕಿ ಹಸಿಟ್ಟನ್ನ ತೊಗೊಂಡು ಜಡಿ ಹಿಡಿದ್ರಿ. ಸೊ 2 ಮೊಟ್ಟೆ ಹಾಕಿದ್ವಿ, 2 ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡ್ವಿ. ಬೀಟ್ ಮಾಡಿದಾದ್ಮೇಲೆ ಆಗಲೇ ಮಾಡಿದ ಮಿಸ್ಟೇಕ್ ಅಂತೂ ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಈ ಸತಿ ಶುಗರ್ ಪೌಡರೇ ಹಾಕಿದ್ವಿ. ಸೊ ಶುಗರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇನ್ನೊಂದು ಇದರಲ್ಲಿ ಒಂದು ಸ್ವಲ್ಪ ಹಾಲು ತೊಗೊಂಡು ಹಾಲನ್ನ ಸ್ವಲ್ಪ ಕಾಯಿಸ್ಬೇಕು, ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಆ ಹಾಲನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಅದಾದಮೇಲೆ ಮೈದಾ ಹಸಿಟ್ಟನ್ನ ಮತ್ತು ಅಕ್ಕಿ ಹಸಿಟ್ಟನ್ನ ಜಡಿ ಹಿಡಿದು ಇಟ್ಟಿರ್ತೀರಲ್ವ, ಆ ಹಸಿಟ್ಟನ್ನ ತೊಗೊಂಡು ಚೂರು ಚೂರೇ ಹಾಕ್ಕೊಂಡು ಕಲಿಸ್ಕೊಬೇಕು. ಬಟ್ ಈ ಸತಿ ಹಾಡಾಗಿ ಕಲಿಸ್ಬಾರ್ದು, ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು, ಓಕೆನಾ? ಬಿಕಾಸ್ ರೋಸ್ ಕುಕೀಸ್ಗೆ ವಾಟರಿ ಆಗಿರಬೇಕು. ಸೊ ಚೆನ್ನಾಗಿ ಕಲಿಸ್ಕೊಬೇಕು ನಾವು, ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಾವು ಚೆನ್ನಾಗೆ. ಸೊ ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟು ಚೆನ್ನಾಗಿ ಆಲ್ಮೋಸ್ಟ್ ಅದು ಫುಲ್ ಹಾಲೆಲ್ಲ ಮಿಕ್ಸ್ ಆಗಬೇಕು, ಅಷ್ಟು ಕಲಿಸ್ಬೇಕು ನಾವು. ಸೊ ಅದು ಕಲಿಸ್ತಾ ನೀವು ನೋಡ್ತಾ ಇರ್ಬೋದು, ಈ ಥರ ಆಗುತ್ತೆ ಅದು. ನಮ್ಮಮ್ಮ ಆಲ್ಮೋಸ್ಟ್ 10 ಮಿನಿಟ್ಸ್ ಕಲಿಸಿದ್ದಾರೆ ಅದನ್ನು ನಾನ್ ಸ್ಟಾಪ್. ಅದಾದಮೇಲೆ ಆ್ಯಸ್ ಯೂಶ್ವಲ್ ಎಣ್ಣೆಗೆ ಹಾಕಬೇಕಾಗಿತ್ತು. ಸೊ ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ ರೋಸ್ ಕುಕೀಸ್ದು ಸ್ಟಿಕ್ ಅಂತ. ಸೊ ಅದು ನೀವು ತೊಗೊಂಡ್ರೆ ದಟ್ ವಿಲ್ ಬಿ ವೆರಿ ಈಸಿ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ಸೊ ಅದನ್ನು ಅಲ್ಲಿ ಡಿಪ್ ಮಾಡಿ ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಅಲ್ಲಾಡಿಸಿದ್ರೆ ಅದು ನೀಟಾಗಿ ಎಣ್ಣೆ ಒಳಗಡೆ ಹೋಗುತ್ತೆ. ಆ್ಯಂಡ್ ಎಸ್, ಅದು ಈ ಕಡೆ ಒಬ್ಬರು ಬಿಡ್ತಾಯಿದ್ರು, ಈ ಕಡೆ ಇಬ್ಬರು ನಮ್ಮ ಅಣ್ಣಂದರೆ. ಸೊ ಆ ಕಡೆ ನಮ್ಮ ದೊಡ್ಡಣ್ಣ ಬಿಡ್ತಾಯಿದ್ರು, ಈ ಕಡೆ ನನ್ನ ಇನ್ನೊಂದು ಅಣ್ಣ ಎತ್ತದು ಮಾಡ್ತಾಯಿದ್ರು. ಸೊ ಎಸ್, ಸೊ ಅದು ನೀಟಾಗಿ ನೋಡ್ಕೊಬೇಕು. ಒಂದು ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆ ಯು ಹ್ಯಾವ್ ಟು ಚೇಂಜ್ ಇಟ್ ಟು ದ ಆಪೋಸಿಟ್ ಸೈಡ್. ಸೊ ಎರಡೂ ಮಾಡಿಕೊಂಡು ಬೆಂದಿದ ತಕ್ಷಣ ಎತ್ತಿ ಸೈಡ್ಗೆ ಇಡಬೇಕು. ಬಿಕಾಸ್ ಅದು ಇದೂ ಜಾಸ್ತಿ ರೋಸ್ಟ್ ಆಗೋಕ್ಕೆ ಬಿಡಬಾರ್ದು ನಾವು, ರೋಸ್ಟ್ ಆದರೆ ನಿಜ ಚೆನ್ನಾಗಿರಲ್ಲ. ಸೊ ಹೆಂಗಿದೆ ಲಿಯಾನ್? ಸೂಪರ್. ದೆನ್ ಐ ಫೌಂಡ್ ಔಟ್ ಅ ಕೇಕ್ ಇನ್ ಮೈ ಫ್ರಿಡ್ಜ್. ಸೊ ತೆಗ್ದ್ಬಿಟ್ಟು ಕೇಕ್ ತಿಂತಾ ಇದ್ದೆ. ಇವತ್ತು ಮಾಡಿದ್ದು ಗಲ್ಗಲ ಅಂತ ಹೇಳ್ತಾರೆ, ನಾವು ಆ ಥರ ಕರಿತೀರಿ. ಬಟ್ ದರ್ಸ್ ಅನ್ ಅದರ್ ನೇಮ್, ಕಲ ಅಂತಲೂ ಹೇಳ್ತಾರೆ ಅದಕ್ಕೆ. ಆ್ಯಂಡ್ ನಾವು ಇನ್ನೊಂದು ಮಾಡಿದ್ದು ರೋಸ್ ಕುಕೀಸ್. ಸೊ ಎಲ್ಲರೂ ಕ್ರಿಸ್ಮಸ್ ದಿನ ಮಾಡ್ತಾರೆ, ಬಟ್ ನಾವು ಕ್ರಿಸ್ಮಸ್ ಆದಮೇಲೆ ಮಾಡಿದ್ದೀರಿ. ಸೊ ಯೂಶ್ವಲಿ ನಮ್ಮ ಮನೇಲಿ ತಿನ್ನಬೇಕು ಅಂತ ಅನಿಸ್ದಾಗ ಮಾಡ್ತೀರಿ. ಸೊ ಎಸ್, ಸೊ ರೆಸಿಪಿ ಕೂಡ ಕೊಟ್ಟಿದ್ದೀನಿ ನಿಮಗೆ. ಸೊ ಇಷ್ಟ ಆಗಿದ್ರೆ ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ, ಆ್ಯಂಡ್ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ಸಲ್ಲಿ ಹೇಳಿ. ಸೊ ಎಸ್, ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಆ್ಯಂಡ್ ಚೆನ್ನಾಗಿದ್ದರೆ ರೆಸಿಪಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
And yes, thank you so much for watching, and I love you guys. Bye bye. See you guys in the next video.